ಚಿಕ್ಕಮಗಳೂರಿನಲ್ಲಿ ಚಾರಣಕ್ಕೆ ಹೋಗಿದ್ದಂತಹ ಕೇರಳ ಮೂಲದ ಬಾಲಕಿಯ ನಾಪತ್ತೆ ಪ್ರಕರಣ ಸತತವಾಗಿ ಹುಡುಕಾಟದ ನಂತರ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮಾಣಿಕ್ಯಧಾರದ ಕಂದಕದ 1500 ಅಡಿ ಆಳದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ. ಕಳೆದ 3 ದಿನಗಳಿಂದ ಬಾಲಕಿ ನಾಪತ್ತೆಯಾಗಿದ್ಲು. ನಿರಂತರವಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇತ್ತು. ಇವತ್ತು 1500 ಅಡಿ ಆಳದಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ. ಕುಟುಂಬಸ್ಥರ ಜೊತೆಗೆ ಮಾಣಿಕ್ಯಧಾರ ಚಾರಣಕ್ಕೆ ಅಂತ ಬಾಲಕಿ ಬಂದಿದ್ದು. ಕಳೆದ 3 ದಿನಗಳಿಂದ ಕೇರಳದ ಬಾಲಕಿ ಶ್ರೀನಂದ ನಾಪತ್ತೆಯಾಗಿದ್ದು. ಅರಣ್ಯ ಇಲಾಖೆ, ಎಸ್ಡಿಆರ್ಎಫ್ ಸಿಬ್ಬಂದಿಗಳು ನಿರಂತರವಾಗಿ ಶೋಧವನ್ನು ನಡೆಸಿದ್ರು. 100ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಶೋಧವನ್ನು ನಡೆಸಲಾಗ್ತಾ ಇತ್ತು. ಆದ್ರೂ 3 ದಿನಗಳಿಂದ ಬಾಲಕಿಯ ಯಾವ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಇವತ್ತು 1500 ಅಡಿ ಆಳದಲ್ಲಿ ಕಂದಕದಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ. ಮಾಣಿಕ್ಯಧಾರದ ಅರಶಿನಗುಪ್ಪೆ ಬಳಿ ಬಾಲಕಿಯ ಮೃತದೇಹ ಸಿಕ್ಕಿದೆ. ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತಹ ಅನುಮಾನವನ್ನ ಬಾಲಕಿಯ ತಾಯಿ ವ್ಯಕ್ತಪಡಿಸಿದ್ರು. ಆದರೆ ಈಗ ಬಾಲಕಿಯ ಶವ ಪತ್ತೆಯಾಗಿದೆ. ಒಂದು ಕಡೆಯಲ್ಲಿ ಪೊಲೀಸರು ಆತ್ಮಹತ್ಯೆ ಆಗಿರಬಹುದು ಅನ್ನುವಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಕಾಲು ಜಾರಿ ಬಿದ್ದಿರುವಂತಹ ಶಂಕೆ ಕೂಡ ಇದೆ. ಈ ರೀತಿಯಾಗಿ ಶಂಕೆಯನ್ನು ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳವಾರ ಸಂಜೆ 6:30ರಿಂದ ಈ ಬಾಲಕಿ ನಾಪತ್ತೆಯಾಗಿದ್ದು. ಅರಶಿನಗುಪ್ಪೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಮೃತದೇಹ ಪತ್ತೆಯಾಗಿದೆ. ಕುಟುಂಬಸ್ಥರ ಜೊತೆಗೆ ಚಾರಣವನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬಾಲಕಿ ನಾಪತ್ತೆಯಾಗ್ತಾಳೆ. 41 ಜನರ ಕುಟುಂಬದ ಸದಸ್ಯರ ಜೊತೆಗೆ ಟ್ರಿಪ್ಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಾಲಕಿ ನಾಪತ್ತೆ ಆಗ್ತಾಳೆ. ಕುಟುಂಬಸ್ಥರ ಆರಂಭದಲ್ಲಿ ಅಲ್ಲೇ ಹುಡುಕಾಟವನ್ನು ನಡೆಸಿದ್ರು. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ದೂರು ಕೂಡ ಕೊಡಲಾಯಿತು. ಸತತವಾಗಿ ಕಳೆದ 3 ದಿನಗಳಿಂದ ಹುಡುಕಾಟ ನಡೆಸಲಾಗಿದೆ. ಆದರೆ ಈಗ ಬಾಲಕಿಯ ಶವ ಪತ್ತೆಯಾಗಿರೋದು ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತ ಆಗ್ತಾ ಇದೆ. ಯಾವ ಕಾರಣದಿಂದಾಗಿ ಈ ದುರ್ಘಟನೆ ಆಗಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಂದು ಕಡೆಯಲ್ಲಿ ಆತ್ಮಹತ್ಯೆ ಆಂಗಲ್ ಕೂಡ ಇದೆ, ಮತ್ತೊಂದು ಕಡೆಯಲ್ಲಿ ಕಾಲು ಜಾರಿ ಬಿದ್ದು ಈ ರೀತಿಯಾಗಿರುವಂತಹ ಘಟನೆ ಆಗಿರಬಹುದಾ ಅನ್ನುವಂಥ ಅನುಮಾನಗಳು ಕೂಡ ಇದೆ. ನಿಖರ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕೇರಳ ಮೂಲದ ಬಾಲಕಿ ಶ್ರೀನಂದ 3 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂಥ ಬಾಲಕಿ ಜೀವಂತವಾಗಿ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಿರಂತರ ಕಳೆದ 3 ದಿನಗಳಿಂದ ಹುಡುಕಾಟವನ್ನು ನಡೆಸಲಾಗಿತ್ತು. ಏನಾದರೂ ದಾರಿ ತಪ್ಪಿ ಈ ರೀತಿಯಾಗಿ ನಾಪತ್ತೆಯಾಗಿರಬಹುದಾ ಅಂತ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ 100 ಸಿಬ್ಬಂದಿಗಳು ಹುಡುಕಾಟವನ್ನು ಮಾಡಿದರು. ಆದರೆ ಈಗ ಬಾಲಕಿಯ ಶವ 1500 ಅಡಿಯಲ್ಲಿ ಪತ್ತೆಯಾಗಿದೆ. ಈ ಮೂಲಕ ಬಾಲಕಿಯ ದುರಂತ ಅಂತ್ಯ ಆಗಿದೆ. ಕೇರಳ ಮೂಲದ ಬಾಲಕಿ ತಮ್ಮ ಕುಟುಂಬದ ಜೊತೆಗೆ ಪ್ರವಾಸಕ್ಕೆ ಅಂತ ಬಂದಿದ್ಲು. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಪ್ರವಾಸಕ್ಕೆ ಅಂತ ತೆರಳಿದ್ದಂಥ ಈ ಕುಟುಂಬ ಕೊನೆಯದಾಗಿ ಚಿಕ್ಕಮಗಳೂರಿಗೆ ಬಂದಿದ್ರು. ಅಲ್ಲಿನ ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ರು. ಮಾಣಿಕ್ಯಧಾರದಲ್ಲಿ ಅಲ್ಲಿ ಚಾರಣಕ್ಕೆ ಅಂತ ತೆರಳಿದ್ದಂತಹ ಸಂದರ್ಭದಲ್ಲಿ ವಾಪಸ್ ಆಗುವಂತಹ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾಳೆ. ಈಗ ಬಾಲಕಿ ಶ್ರೀನಂದ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬಾಲಕಿ ಶ್ರೀನಂದಾಳದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನುವಂಥ ಅನುಮಾನ ಇದೆ. ಅದರ ಜೊತೆಗೆ ಆಕಸ್ಮಿಕವಾಗಿ ಬಿದ್ದು ಆಗಿರುವಂತಹ ಘಟನೆ ಆಗಿರಬಹುದು. ಶ್ರೀನಂದ ಕಾಲು ಜಾರಿ ಬಿದ್ದಿರುವ ಅನುಮಾನವನ್ನ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀನಂದ ಸಾವಿಗೆ ಕಾರಣವನ್ನ ಪತ್ತೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಹಲವು ಆಯಾಮಗಳು ಈಗ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನಾಪತ್ತೆಯಾದ ದಿನ ಧರಿಸಿದ್ದ ಬಟ್ಟೆಯಲ್ಲೇ ಶ್ರೀನಂದ ಶವ ಪತ್ತೆಯಾಗಿದೆ. ಘಟನೆಗೆ ಕಾರಣ ಏನು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬೇರೆ ಬೇರೆ ಕಾರಣಗಳಿದೆ. ಕೊಲೆಯಾಗಿರಬಹುದಾ, ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ ಅನ್ನುವಂತಹ ಅನುಮಾನಗಳನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಾಲು ಜಾರಿ ಬಿದ್ದು ಈ ರೀತಿಯಾಗಿ ಆಗಿರಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೀಗ ಸಾಕಷ್ಟು ಪ್ರಶ್ನೆ ಇದೆ. ಬಾಲಕಿಯ ಸಾವಿನ ಹಿಂದೆ ಏನಾಗಿರಬಹುದು ಅನ್ನುವಂಥದ್ದು ಇನಿಷಿಯಲ್ ಮಾಹಿತಿ ಪ್ರಕಾರ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ಕೂಡ ಎರಡು ರೀತಿಯಲ್ಲಿ ಅನುಮಾನ ಇದೀಗ ಪೊಲೀಸರಿಗೆ ವ್ಯಕ್ತ ಆಗ್ತಾ ಇರುವಂತದ್ದು. ಈಗ 3 ದಿನಗಳ
ಇಂದನೂ ಕೂಡ ಸಾಕಷ್ಟು ಒಂದು ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ರು. ಸರಿಸುಮಾರು 150ಕ್ಕೂ ಹೆಚ್ಚು ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಡೀತಾ ಇದ್ದಂತ ಶೋಧ ಕಾರ್ಯ ಆಗಿರುವಂತದ್ದು. 3 ದಿನಗಳ ಹಿಂದೆ ಚಿಕ್ಕಮಗಳೂರಿನ ಪ್ರವಾಸಿ ತಾಣ ಆಗಿರುವಂತಹ ಮಾಣಿಕ್ಯದಾರದ ಫಾಲ್ಸ್ ನ ನೋಡ್ಲಿಕ್ಕೆ ಕೇರಳದಿಂದ 41 ಕುಟುಂಬದ ಸದಸ್ಯರೊಂದಿಗೆ ಶ್ರೀನಂದ ಕೂಡ ಆಗಮಿಸಿದ್ರು. ಶ್ರೀನಂದ SLC ಎಕ್ಸಾಮ್ ಅನ್ನ ಪರೀಕ್ಷೆಯನ್ನು ಕೂಡ ಬರೆದಿದ್ರು. SLC ಎಕ್ಸಾಮ್ ಮುಗಿದ ಹಿನ್ನೆಲೆಯಲ್ಲಿ ಅವರು ರಾಜ್ಯದ ಪ್ರವಾಸವನ್ನು ಕೈಗೊಂಡಿದ್ರು. ಮೊದಲು ಹಂಪಿ ಸೇರಿದಂತೆ ಇತರ ಪ್ರವಾಸಿ ತಾಣಗಳನ್ನ ವೀಕ್ಷಣೆ ಮಾಡಿ ತದನಂತರ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ದತ್ತಪೀಠ ಹಾಗೇನೆ ಮಾಣಿಕ್ಯದಾರ ಫಾಲ್ಸ್ ನ ಬಳಿ ಸಂಜೆ ಹೊತ್ತಿಗೆ ಅವರು ಆ ವೀಕ್ಷಣೆಯನ್ನು ಕೂಡ ಮಾಡ್ತಾರೆ. ಆ ವೀಕ್ಷಣೆ ಮಾಡುವ ಹೊತ್ತಿನಲ್ಲಿ ಆ ಫೋಟೋಸ್ ಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು, ಸೆಲ್ಫಿ ವಿಡಿಯೋ ಕೂಡ ಮಾಡಿಕೊಂಡಿರುವುದನ್ನು ಕೂಡ ಕಾಣಬಹುದಾಗಿರುವಂತದ್ದು. ಅಲ್ಲಿಂದ ಸಂಜೆ ಹೊತ್ತಿಗೆ ಶ್ರೀನಂದ ಏಕಾಏಕಿ ನಾಪತ್ತೆ ಆಗುವಂತದ್ದು. ನಾಪತ್ತೆ ಆದ ಬಳಿಕ ಅವರು ಪೊಲೀಸರಿಗೆ ಕೂಡ ಮಾಹಿತಿಯನ್ನು ಮುಟ್ಟಿಸುವಂತದ್ದು. ಪೊಲೀಸರು ಅಂದಿನಿಂದಲೂ ಕೂಡ ರಾತ್ರಿ ವೇಳೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಕೂಡ ನಡೆಸುವಂತದ್ದು. ಆ ಪೊಲೀಸರು, ಸಿಬ್ಬಂದಿಗಳು, ಸ್ಥಳೀಯರು ಸೇರಿದಂತೆ ಅಡ್ವೆಂಚರ್ ಟೀಮ್ ಅವರು ಕೂಡ ಸಾಕಷ್ಟು ಒಂದು ಶೋಧ ಕಾರ್ಯವನ್ನು ಕೂಡ ನಡೆಸುವಂತದ್ದು. ಆದ್ರೆ 3 ದಿನಗಳ ಕಾಲ ಸತತವಾಗಿ ಶೋಧ ಕಾರ್ಯ ನಡೆಸಿದ್ರು ಕೂಡ ಯಾವುದೇ ಸುಳಿವರು ಕೂಡ ಪತ್ತೆ ಆಗುವುದಿಲ್ಲ. ನಿನ್ನೆ ಪಶ್ಚಿಮ ವಲಯದ IGP ಆಗಿರುವಂತಹ ಅಮಿತ್ ಸಿಂಗ್ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಅಲ್ಲದೆ ಆ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕೆಲವೊಂದು ಮಾಹಿತಿಯನ್ನು ಕೂಡ ನೀಡಿದ್ರು, ಮಾರ್ಗದರ್ಶನವನ್ನು ಕೂಡ ನೀಡಿ ಯಾವ ರೀತಿ ಶೋಧ ಕಾರ್ಯವನ್ನು ಮಾಡಬೇಕು ಮತ್ತು ಆ ಹುಡುಗಿ ಇಲ್ಲಿ ಅಂತ ಬಾಲಕಿ, ಅಪ್ರಾಪ್ತ ಬಾಲಕಿ ಏನ್ ನಾಪತ್ತೆ ಆಗಿದ್ದಾಳೆ ಅನ್ನೋದು ಕೂಡ ಸಾಕಷ್ಟು ಒಂದು ಪೊಲೀಸರಿಗೂ ಕೂಡ ತಲೆನೋವಾಗಿತ್ತು. ಅಲ್ಲದೆ ಥರ್ಮಲ್ ಅರಣ್ಯ ಇಲಾಖೆಯ ಥರ್ಮಲ್ ಡ್ರೋನ್ ಕ್ಯಾಮ್ರಾದ ಮೂಲಕ ಕಾರ್ಯವನ್ನು ಕೂಡ ನಿರಂತರವಾಗಿ ನಡೆಸುವಂತ ಕಾರ್ಯವನ್ನು ಕೂಡ ನಡೆಸಿತು. ಇವತ್ತು ಹುಡುಕಿ ಅಂದ್ರೆ ಮಾಣಿಕ್ಯದಾರ ಫಾಲ್ಸ್ ಏನಿದೆ, ಆ ಫಾಲ್ಸ್ ನಿಂದ ಸರಿಸುಮಾರು 1,000 ಅಡಿ ಆ ಕೆಳಭಾಗದಲ್ಲಿ ಆ ಮೃತದೇಹ ಪತ್ತೆ ಆಗಿರುವಂತದ್ದು. ಆ ಪೊಲೀಸರಿಗೆ ಒಂದು ಅನುಮಾನ ವ್ಯಕ್ತವಾಗ್ತಿರುವಂತದ್ದು, ಆಕೆ ಆತ್ಮಹತ್ಯೆಗೆ ಮಾಡಿಕೊಂಡಿರಬಹುದು ಎನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅದ್ರ ಜೊತೆಗೆ ಕಾಲು ಜಾರಿ ಬಿದ್ದಿರುವಂತಹ ಸಾಧ್ಯತೆಗಳು ಕೂಡ ಇರುವಂತ ಮಾಹಿತಿ ವ್ಯಕ್ತವಾಗ್ತಿರುವಂತದ್ದು. ಕುಟುಂಬ ಸದಸ್ಯರು ನಿನ್ನೆ ಆ ಪೊಲೀಸರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ನನ್ನ ಮಗಳನ್ನ ಯಾರೋ ಅಪಹರಣ ಮಾಡಿದ್ದಾರೆ, ಅಪಹರಣ ಮಾಡಿ ಮಾದಕ ವ್ಯಸನವನ್ನು ಕೂಡ ನೀಡಿದ್ದಾರೆ ಅನ್ನೋ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಇದು ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟುಹಾಕಿತ್ತು. ಅಲ್ಲದೆ ಆ ತನಿಖೆ ಮತ್ತು ಶೋಧ ಕಾರ್ಯದ ಒಂದು ಆಯಾಮವನ್ನ ದಿಕ್ಕನ್ನೇ ಕೂಡ ಬದಲಾಯಿಸಿತ್ತು. ಇದರ ಹೊತ್ತಿನಲ್ಲಿ ರಾತ್ರಿಯೂ ಕೂಡ ಸಾಕಷ್ಟು ಒಂದು ಶೋಧ ಕಾರ್ಯ ನಡೆಸಿದ್ರು. ಬೆಳಗಿನಿಂದಲೂ ಕೂಡ ಶೋಧ ಕಾರ್ಯ ನಡೆಸಿದಂತ ವೇಳೆಯಲ್ಲಿ ಡ್ರೋನ್ ಕ್ಯಾಮ್ರಾದಲ್ಲಿ, ಅರಣ್ಯ ಇಲಾಖೆಯ ಥರ್ಮಲ್ ಡ್ರೋನ್ ಕ್ಯಾಮ್ರಾದಲ್ಲಿ ಆ ಮೃತದೇಹ ಪತ್ತೆ ಆಗಿರುವಂತದ್ದು. ಮುದುಕ ಕಿರಣ್, ಇದೀಗ ಶವ ಸಿಕ್ಕಿರುವಂತಹ ರೀತಿಯಾಗಿರಬಹುದು, ಶವ ಸಿಕ್ಕಿರುವಂತಹ ಸ್ಥಳ, ಇದೆಲ್ಲವನ್ನ ನೋಡಿದ್ರೆ ಪೊಲೀಸರು ಯಾವ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕಿರಣ್? ಮಧುಕರ್, ಖಂಡಿತವಾಗ್ಲೂ ಕೂಡ ಒಂದು ಕಡಿದಾದ ಪ್ರದೇಶವಾಗಿರುವಂತದ್ದು, ಮಂಜು ಮುಸುಕಿನ ವಾತಾವರಣ ಸದಾಕಾಲ ಇರುವಂತದ್ದು. ಅದ್ರ ಜೊತೆ ಆ ಬೆಟ್ಟ ಗುಡ್ಡಗಳು ಮತ್ತು ಡೀಪ್ ಅಂದ್ರೆ ಪ್ರಪಾತ ಇರುವಂತದ್ದು, ಕೆಳಭಾಗದಲ್ಲಿ ಅಷ್ಟರ ಮಟ್ಟಿಗೆ ಇರುವ ಹಿನ್ನೆಲೆಯಲ್ಲಿ ಒಂದು ಆ ಕಾಲು ಜಾರಿ ಬಿದ್ದಿದ್ರು ಕೂಡ ಆ ಹುಡುಗಿ ಒಂದು ಕೊಂಬೆ ಅಥವಾ ಮರದ ರೆಂಬೆಗಳಿಗೆ ಆ ಬಟ್ಟೆ ಸಿಗಾಕೊಳ್ಬೇಕಾಯ್ತು. ಒಂದು ವೇಳೆ ಆ ಮರದ ಕಂಬೆ ರಬ್ಬೆ ಆಗಿ ಕಟ್ಟಾಗಿದ್ರು ಕೂಡ ಆ ಕೆಳಭಾಗದಲ್ಲಿ ಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಪೊಲೀಸರಿಗೆ ಒಂದು ಈಗ ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಆಕೆ ಒಂದು ರೀತಿ ಕಾಲು ಜಾರಿ ಬಿದ್ದಿರುವಂತ ಸಾಧ್ಯತೆಗಳು ಕಡಿಮೆ ಅನ್ನೋ ಮಾಹಿತಿ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಪೊಲೀಸರು ಈಗಷ್ಟೇ ಆ ಶವವನ್ನ ಅಂದ್ರೆ ಮೃತದೇಹವನ್ನು ಮೇಲೆತ್ತುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಪೋಷಕರು ಕೂಡ ಆ ಸ್ಥಳದಲ್ಲಿ ಇರುವಂತದ್ದು. ಮಧುಕರ್, ಇನ್ನು ಅದರ ಜೊತೆಗೆ ಇದೀಗ ಆತ್ಮಹತ್ಯೆಯ ಸಾಧ್ಯತೆ ಇರಬಹುದು ಅನ್ನುವಂಥ ಪ್ರಶ್ನೆಗಳು ಕೂಡ ಇರೋದ್ರಿಂದಾಗಿ ಕುಟುಂಬಸ್ಥರು ಈ ಬಗ್ಗೆ ಅಂದ್ರೆ ಆತ್ಮಹತ್ಯೆಗೆ ಏನಾದ್ರೂ ಕಾರಣ ಇರಬೇಕಲ್ಲ, ಸೊ ಆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಂದ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿಗಳು ಅಥವಾ ಏನಾದ್ರೂ ಹೇಳಿಕೆಗಳು ಬರ್ತಾ ಇದೆಯಾ? ಖಂಡಿತವಾಗ್ಲೂ ಕೂಡ ಕುಟುಂಬ ಸದಸ್ಯರನ್ನ ಸಂಪರ್ಕಿಸುವಂತ ಪ್ರಯತ್ನ ಕೂಡ ಮಾಡಿದ್ವಿ. ಕುಟುಂಬ ಸದಸ್ಯರು ಒಂದು ಹೇಳ್ತಾ ಇರುವಂತದ್ದು, ಆಕೆ ಆತ್ಮಹತ್ಯೆಗೆ ಶರಣಾಗುವಂತ ತೀರಾ ಕಡಿಮೆ, ಆಕೆಗೆ ಯಾವುದೇ ಖಿನ್ನತೆಗಾಗ್ಲಿ ಮತ್ತೊಂದಾಗ್ಲಿ ಯಾವುದೂ ಇಲ್ಲ. ಓದಿನಲ್ಲೂ ಕೂಡ ಸಾಕಷ್ಟು ಮುಂದೆ ಇದ್ದಂತ ಬಾಲಕಿ ಅನ್ನುವ ಮಾತನ್ನು ಕೂಡ ಕುಟುಂಬದ ಸದಸ್ಯರು ಹೇಳ್ತಾ ಇರುವಂತದ್ದು. ಆತ್ಮಹತ್ಯೆಗೆ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಮನೆಯ ವಾತಾವರಣ ಆಗಿರ್ಬೋದು ಅಥವಾ ಓದಿನಲ್ಲಿರ್ಬೋದು ಯಾವುದೂ ಕೂಡ ಇಲ್ಲ ಅನ್ನುವ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ಆಕೆ ಕಾಲು ಜಾರಿ ಬಿದ್ದಿರುವ ಸಾಧ್ಯತೆಗಳು ಕೂಡ ಇದೆ ಅನ್ನುವ ಅಭಿಪ್ರಾಯವನ್ನು ಕೂಡ ಕುಟುಂಬ ಸದಸ್ಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಪೊಲೀಸರು ನಾನಾ ಆಯಾಮಗಳಲ್ಲೂ ಕೂಡ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಮಧುಕರ್, ಕಿರೀಟಿಗ ಸುಮಾರು 1,500 ಆಳದ ಕಂದಕಕ್ಕೆ ಬಿದ್ದಿರುವಂತಹ ಮೃತದೇಹ, ಅದನ್ನಲ್ಲಿಂದ ಮೇಲಕ್ಕೆ ತರುವಂತಹ ಕೆಲಸಗಳೆಲ್ಲ ಆಗಿದೆಯಾ? ಖಂಡಿತವಾಗ್ಲೂ ಮಧುಕರ್, ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ಮಾಣಿಕ್ಯದಾರ ಪ್ರಪಾತದಲ್ಲಿ ಪತ್ತೆಯಾಗಿರುವಂತಹ ಬಾಲಕಿಯ ಮೃತದೇಹ ನಾಪತ್ತೆಯಾದ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ. ಶ್ರೀನಂದ ದೇಹವನ್ನ ಈಗ 1,500 ಅಡಿ ಆಳದ ಪ್ರಪಾತದಲ್ಲಿ
ಪತ್ತೆಯಾಗಿರುವಂತಹ ದೇಹ. ಕೇರಳ ಮೂಲದ ಬಾಲಕಿ ಕುಟುಂಬದ ಸದಸ್ಯರ ಜೊತೆಗೆ ಪ್ರವಾಸಕ್ಕೆ ಅಂತ ಬಂದಿದ್ದಂಥ ಬಾಲಕಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದು ಕಳೆದ 3 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ನಿರಂತರವಾಗಿ ಬಾಲಕಿಯ ಪತ್ತೆಗಾಗಿ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಮಾಣಿಕ್ಯದಾರದ ಸುತ್ತಮುತ್ತ ಸತತ ಹುಡುಕಾಟವನ್ನು ನಡೆಸಿದ್ರು. ಆದರೆ ಇವತ್ತಿನವರೆಗೂ ಸುಳಿವೇ ಸಿಕ್ಕಿರಲಿಲ್ಲ. ಇವತ್ತು 1,500 ಅಡಿಯ ಆಳದ ಕಂದಕದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ. ಹೀಗಾಗಿ ಈಗ ಈ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ನಾನಾ ಆಂಗಲ್ನಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಕೊಲೆಯ ಆಂಗಲ್ ಇದೆ, ಆತ್ಮಹತ್ಯೆ ಆಗಿರಬಹುದು ಅನ್ನುವಂಥ ಅನುಮಾನಗಳು ಕೂಡ ಇದೆ. ಜೊತೆಗೆ ಬಾಲಕಿ ಕಾಲು ಜಾರಿ ಬಿದ್ದು ಈ ರೀತಿಯಾಗಿ ದುರ್ಘಟನೆ ಆಗಿರಬಹುದಾ ಅನ್ನುವಂಥ ಅನುಮಾನ ಇದೆ. ಆದರೆ ಕಾಲು ಜಾರಿ ಬಿದ್ದು ಆಗಿರುವಂತಹ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಅಷ್ಟು ದಟ್ಟ ಅಡವಿಯಲ್ಲಿ ಎಲ್ಲಾದ್ರೂ ಮೇಲೆ ಸಿಕ್ಕಾಕೊಳ್ಬಹುದು, ಬಟ್ಟೆ ಏನಾದ್ರೂ ಸಿಕ್ಕಾಕೊಂಡು ಬೇರೆಲ್ಲೋ ಕಂದಕಕ್ಕೆ ಬೀಳುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅನ್ನುವಂತಹ ಮಾತುಗಳು ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇನ್ನಷ್ಟೇ ಸ್ಪಷ್ಟ ಚಿತ್ರಣ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತಮ್ಮ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ನಡೆಸಲಾಗ್ತಾ ಇದ್ದಂತಹ ಕಾರ್ಯಾಚರಣೆ, ಸ್ಥಳೀಯ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ SDRF ಟೀಮ್ ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಎಲ್ಲೂ ಕೂಡ ಪತ್ತೆಯಾಗಿರಲಿಲ್ಲ. ಜೊತೆಗೆ ಆಧುನಿಕ ಸಲಕರಣೆಗಳನ್ನು ಕೂಡ ಬಳಸಿಕೊಂಡು, ಡ್ರೋನ್ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೂಡ ಹುಡುಕಾಟ ನಡೆಸಲಾಗಿತ್ತು. ಆದರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಇವತ್ತು 1,500 ಆಳದ ಕಂದಕದಲ್ಲಿ ಸುಮಾರು 5 ಕಿಲೋಮೀಟರ್ ದೂರ ಇದೆ ನಾಪತ್ತೆಯಾಗಿರುವಂತಹ ಸ್ಥಳದಿಂದ. ಇದೆಲ್ಲವೂ ಕೂಡ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಈಗ ಏನಾಗಿರಬಹುದು ಅನ್ನುವಂಥ ಅನುಮಾನಗಳು ಪೊಲೀಸ್ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಈಗ ತನಿಖೆಯನ್ನು ಪೊಲೀಸರು ಆರಂಭ ಮಾಡಿದ್ದಾರೆ. ಬಾಲಕಿ ಶ್ರೀನಂದ ಸಾವಿಗೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕೇರಳ ಮೂಲದ ಬಾಲಕಿ ಇತ್ತೀಚೆಗಷ್ಟೇ 10ನೇ ತರಗತಿಯ ಪರೀಕ್ಷೆಯನ್ನು ಮುಗಿಸಿ ಕುಟುಂಬದ ಸದಸ್ಯರ ಜೊತೆಗೆ 41 ಜನ ಸದಸ್ಯರು ಪ್ರವಾಸಕ್ಕೆ ಅಂತ ಬಂದಿದ್ರು. ಕರ್ನಾಟಕದ ಹಂಪಿ ಸೇರಿದಂತೆ ಬೇರೆ ಬೇರೆ ಜಾಗಗಳನ್ನು ವೀಕ್ಷಿಸಿಕೊಂಡು ಬಂದಿದ್ರು. ಚಿಕ್ಕಮಗಳೂರಿಗೂ ಕೂಡ ಬಂದು ಅಲ್ಲೂ ಕೂಡ ಪ್ರವಾಸಿ ಸ್ಥಳಗಳನ್ನು ವೀಕ್ಷಣೆ ಮಾಡಿದ್ರು. ಮಾಣಿಕ್ಯದಾರಗೂ ಕೂಡ ಬಂದಿದ್ರು. ಅಲ್ಲಿನ ಫಾಲ್ಸ್ ವೀಕ್ಷಿಸಿ ಒಂದು ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಕುಟುಂಬದ ಸದಸ್ಯರ ಜೊತೆಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬಾಲಕಿ ನಾಪತ್ತೆಯಾಗ್ತಾಳೆ. ಎಲ್ಲಿ ಹೋದ್ಲು ಅಂತ ಹೇಳಿ ಹುಡುಕಾಟವನ್ನ ನಡೆಸಿದ್ರು. ಅದಾದ ನಂತರ ಪೊಲೀಸರಿಗೆ ದೂರನ್ನ ಕೊಟ್ಟ ನಂತರ ಹುಡುಕಾಟವನ್ನು ಕಳೆದ 3 ದಿನಗಳಿಂದ ನಡೆಸಲಾಗ್ತಾ ಇದೆ. ಇನ್ನು ಬಾಲಕಿ ಶ್ರೀನಂದ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಸಾವಿಗೆ ಏನ್ ಕಾರಣ? ಒಂದು ಕಡೆಯಲ್ಲಿ ಆತ್ಮಹತ್ಯೆಯ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಯಾರಾದ್ರೂ ಕೊಲೆ ಮಾಡಿರಬಹುದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಶ್ರೀನಂದ ಕಾಲು ಜಾರಿ ಬಿದ್ದು ಈ ರೀತಿಯಾಗಿರುವಂತಹ ದುರ್ಘಟನೆ ಆಗಿರಬಹುದಾ? ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕಾರಣ ಪತ್ತೆಗಿಳಿದಿದ್ದಾರೆ ಈಗ ಪೊಲೀಸರು. ಹಲವು ಆಯಾಮದಲ್ಲಿ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ನಾಪತ್ತೆಯಾದ ದಿನ ಧರಿಸಿದ್ದಂತಹ ಬಟ್ಟೆಯಲ್ಲೇ ಶ್ರೀನಂದ ಸಾವನ್ನಪ್ಪಿರೋದು. ಆದರೆ ನಾಪತ್ತೆಯಾಗಿರುವಂತಹ ಸ್ಥಳದಿಂದ ಬಾಲಕಿಯ ಮೃತದೇಹ 5 ಕಿಲೋಮೀಟರ್ ದೂರದಲ್ಲಿ ಪತ್ತೆಯಾಗಿದೆ. ಜೊತೆಗೆ 1,500 ಆಳದಷ್ಟು ಅಡಿಯಲ್ಲಿ ಕಂದಕದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿರೋದು. ಈಗ ಈ ನಿಟ್ಟಿನಲ್ಲಿ ಈಗ ಕಾರಣವಾಗಿ ಏನು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಘಟನೆಗೂ ಮುನ್ನ, ಅಂದ್ರೆ ಬಾಲಕಿಯ ಶವ ಪತ್ತೆಯಾಗೋದಕ್ಕೂ ಮುನ್ನ ಬಾಲಕಿಯ ತಾಯಿ ಯಾರಾದ್ರೂ ಅಪಹರಣ ಮಾಡಿರಬಹುದು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ಘಟನೆಗೆ ಅಂದ್ರೆ ಬಾಲಕಿಯ ಶವ ಪತ್ತೆಯಾಗೋದಕ್ಕೂ ಮುನ್ನ ಬಾಲಕಿಯ ತಾಯಿ ಅಪಹರಣ ಮಾಡಿರಬಹುದು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಯಾರ ಮೇಲಾದ್ರೂ ಅನುಮಾನ ಇದ್ದು ಈ ರೀತಿಯಾಗಿ ವ್ಯಕ್ತಪಡಿಸಿದ್ರ ಅವರು ತಮ್ಮ ಅಪಹರಣ ಆಗಿರಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ? ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಮಧುಕರ್, ಖಂಡಿತವಾಗ್ಲೂ ಕೂಡ ಕುಟುಂಬ ಸದಸ್ಯರು ನಿನ್ನೆಯೂ ಕೂಡ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಹೊರ ಹಾಕಿದ್ರು. ಅಂದ್ರೆ ಅವರು ಯಾರ ಮೇಲೂ ಕೂಡ ಅನುಮಾನ ಇದೆ ಅನ್ನೋ ಪ್ರಶ್ನೆಗೆ ಯಾರ ಮೇಲೂ ಕೂಡ ಅನುಮಾನ ಇಲ್ಲ, ಆದ್ರೆ ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಅವಳಿಗೆ ಏನು ಕೂಡ ಹರಿಯದ ವಯಸ್ಸದು, ಆ ವಯಸ್ಸಿನಲ್ಲಿ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವ ಅನುಮಾನ ಕೂಡ ವ್ಯಕ್ತಪಡಿಸಿದ್ರು. ಅಲ್ಲದೆ ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿ ಮಾದಕ ವಸ್ತುವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಅವರ ತಾಯಿ ರೋಹಿಣಿ ಮಾಡಿದ್ರು. ಹಾಗಾಗಿ ಪೊಲೀಸರಿಗೆ ತನಿಖೆ ದಿಕ್ಕನ್ನ ಒಂದು ರೀತಿ ಬದಲಿಸುವಂತ ಸಂದರ್ಭವೂ ಕೂಡ ಎದುರಾಯ್ತು. ಆದ್ರೆ ಪೊಲೀಸರು ನಾನಾ ಆಯಾಮಗಳಲ್ಲಿ ಮೊದಲಿಂದಲೂ ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಆ ಗಿರಿ ಭಾಗದಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ತನಿಖೆಯನ್ನು ಕೂಡ ಒಳಪಡಿಸಿದ್ರು. ಎಲ್ಲಾ ಸಿಸಿಟಿವಿ ಫುಟೇಜ್ ಗಳನ್ನ ಹೊರತೆಗೆದು ಅದನ್ನ ಪರಿಶೀಲನೆ ನಡೆಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ಇದ್ದಂತ ಒಂದು ಸಣ್ಣ ಜಾಗ ಆಗಿತ್ತು, ಕಂದಕ ಏನಿದೆ, ಆ ಜಾಗದಲ್ಲಿ 150ಕ್ಕೂ ಹೆಚ್ಚು ಸಿಬ್ಬಂದಿಗಳು, ಅದರಲ್ಲೂ ಕೂಡ ವೆಲ್ ಟ್ರೈನ್ಡ್ ಸಿಬ್ಬಂದಿಗಳೇ ಆಗಿದ್ರು. ಆ ಸಿಬ್ಬಂದಿಗಳು ಹುಡುಕಿದಂತ ವೇಳೆಯಲ್ಲಿ 3 ದಿನಗಳ ಕಾಲ ಶೋಧ ಕಾರ್ಯ ನಡೆಸಿದ್ರು ಕೂಡ ಯಾವುದೇ ಸುಳಿವು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರಿಗೂ ಕೂಡ ಒಂದು ತಲೆನೋವಾಗಿ ಪರಿಣಮಿಸಿತ್ತು. ಹಾಗಾಗಿ ಆ ಪೊಲೀಸರು ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಬಸ್ ನಿಲ್ದಾಣ ಸೇರಿದಂತೆ ಚಿಕ್ಕಮಗಳೂರಿನ ರೈಲ್ವೆ ನಿಲ್ದಾಣ, ಎಲ್ಲಾ ನಿಲ್ದಾಣಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಇರುವಂತಹ ಸಿಸಿಟಿವಿ ಫುಟೇಜ್ ಗಳನ್ನ ತೆಗೆದುಕೊಂಡು ಅದನ್ನ ಪರಿಶೀಲನೆ ನಡೆಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಅವರ ತಾಯಿ ನೀಡಿದಂತ ಹೇಳಿಕೆ ಅದರೆಲ್ಲವನ್ನು ಕೂಡ ಪೊಲೀಸರು ತನಿಖೆಗೆ ಒಳಪಡಿಸಿ ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸುವ ಹೊತ್ತಿನಲ್ಲಿ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಿದ ವೇಳೆಯಲ್ಲಿ ಮೃತದೇಹ ಪತ್ತೆ ಆಗಿರುವಂತದ್ದು. ಹಾಗಾಗಿ ಪೊಲೀಸರು ಈಗ ಶವವನ್ನು ಮೇಲೆತ್ತುವಂತ ಇರುವಂತದ್ದು. ತದನಂತರ ಮತ್ತಷ್ಟು ನಡೆಸಿದಾಗ ಓಕೆ, ಧನ್ಯವಾದ ಕಿರಣ್ ಡೀಟೇಲ್ಸ್ಗೆ. ಇದು ನಾಪತ್ತೆಯಾಗಿರುವಂತಹ ಇದೀಗ ನಮ್ಮ ಜೊತೆಗೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತಹ ವೀರೇಶ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರೇ, ಕಳೆದ 3 ದಿನಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು, ಆದ್ರೆ ಇವತ್ತು ಬಾಲಕಿ ಶವ ಪತ್ತೆಯಾಗಿದೆ. ಅಂದ್ರೆ ಎಷ್ಟು ದೂರದಲ್ಲಿ ಆಕೆಯ ಶವ ಪತ್ತೆಯಾಗಿರೋದು? ಸರ್, ಈಗ 3-4 ದಿನದಿಂದ ಕಂಟಿನ್ಯೂಸ್ ಕಾರ್ಯಾಚರಣೆ ಮಾಡ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ಇದು ಅವರು ಇರುವಂತದ್ದು ನಮ್ಮ ಡ್ರೋನ್ ಕ್ಯಾಮ್ರಾಗಳಿಗಾಗ್ಲಿ ಯಾವ್ದು ಪತ್ತೆ ಆಗಿಲ್ಲ. ಯಾಕೆಂದ್ರೆ ಇವರು ಒಂದು ಮೂಲೆನಲ್ಲಿ ಪತ್ತೆ ಆಗಿರುವಂತದ್ದು ಬಾಡಿ. ಓಕೆ. ಸೊ ಅವರು ಮೋಸ್ಟ್ಲಿ ಪ್ಯಾನಿಕ್ ಆಗಿ ಆ ಟೈಮಲ್ಲಿ ಅವರು ರಾತ್ರಿ ಬೆಳಗಲ್ಲೋ ಏನೋ ಬಿದ್ದು ಏಟಾಗಿ ಹೋಗಿರೋಗಿರ್ಬೋದು ಅಂತ ಕಾಣುತ್ತೆ. ಫರ್ದರ್ ಈಗ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿ ಯಾವ ರೀತಿ ಅದು ಅವರು ಸತ್ತೋಗಿರ್ಬೋದು, ಅಥವಾ ಡಿಹೈಡ್ರೇಷನ್ ಆಗಿದೆಯೋ ಅಥವಾ ಏಟ್ ಆಗಿದೆಯೋ, ಸೊ ಯಾರಾದ್ರೂ ಏನಾದ್ರು ಹೊಡೆದಾಕಿದಾರೋ, ಈ ರೀತಿ ಬೇರೆ ಬೇರೆ ಆಯಾಮಗಳಿಂದ ಪೊಲೀಸ್ ತನಿಖೆ ಹಾಕ್ಬೇಕು. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರಿಯಾದ ನಿಖರವಾಗಿ ಇದನ್ನ ತಿಳ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ಇವರ ಒಂದು ಯಾವ ರೀತಿ ಇವರ ಸಾವಾಗಿದೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು. ಯಾಕೆಂದ್ರೆ ಪಶ್ಚಿಮ ಘಟ್ಟಗಳ ಶ್ರೇಣಿನಲ್ಲಿ, ಅದರಲ್ಲೂ ಮಣಿಕೆದಾರ ಅಂತ ಪರ್ವತ ಶ್ರೇಣಿಗಳಲ್ಲಿ ಅನೇಕ ಘಟನೆಗಳಾಗಿದೆ. ಈಗ ಕಳೆದ 5-6 ವರ್ಷಗಳಿಂದನೂ ಕೂಡ ಈ ಭಾಗದ ಗಾಳಿಕೆರೆ ಅಂತ ಏನ್ ಪ್ರದೇಶ ಇದೆ, ಅಲ್ಲಿಂದ ಟುವರ್ಡ್ಸ್ ಕೆಮ್ಮಣ್ಗುಂಟ್ ಕಡೆಗೆ ಒಂದು 5-6 ಜನ ಟೆಕ್ಕಿಗಳು ಟ್ರೆಕ್ಕಿಂಗ್ ಹೋದ ಸಂದರ್ಭಗಳಲ್ಲೂ 3 ಜನ ಹುಡುಗರು ಮಿಸ್ ಆಗಿದ್ರು. ಅವರು ಕೂಡ 4 ದಿನದ ನಂತರ ಅವರು ಸಿಗ್ತಾರೆ, ತುಂಬಾ ಮಳೆಗಾಲ ಸಮಯ ಆಗಿದ್ದಾಗ. ಈಗ ಮಳೆಗಾಲ ಸಮಯ ಯಾವ್ದು ಇಲ್ಲದೆ ಇರೋದ್ರಿಂದ ಕೂಡ ಕಾರ್ಯಾಚರಣೆಗೆ ಸ್ವಲ್ಪ ಅನುಕೂಲ ವಾತಾವರಣ ಇತ್ತು. ಮತ್ತೆ ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ಅವರಿಗೆ ನೀರಿನ ಅದು ಡಿಹೈಡ್ರೇಷನ್ ಆಗಿರೋ ಸಾಧ್ಯತೆ, ಮತ್ತೆ ಒಂದು ಹೊಸದಾಗಿರುವಂತ ಪ್ರದೇಶ ಆಗಿರೋದ್ರಿಂದ ಭಯಭೀತಗೊಂಡಿರ್ಬೋದು ಅಂತಕ್ಕಂಥದ್ದು ಹೇಳಕ್ಕಾಗಲ್ಲ. ಮತ್ತೆ 3 ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಡ್ರೋನ್ ಕ್ಯಾಮ್ರಾದಲ್ಲಿ ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಸ್ಥಳೀಯ ಅಡ್ವೆಂಚರ್ ಕ್ಲಬ್ ಅವರು ಈ ರೀತಿ ಅನೇಕ ಎಲ್ಲಾ ವಿವಾದದಲ್ಲೂ ಪ್ರಯತ್ನ ಮಾಡಿದಾಗ್ಲೂ ಕೂಡ ಯಾಕೆ ಪತ್ತೆ ಆಗ್ಲಿಲ್ಲ ಬಾಡಿ ಅನ್ನೋದು ಕೂಡ ನಮಗೆ ಸ್ವಲ್ಪ ಡೌಟ್ ಇದೆ. ಸೊ ಹೆಚ್ಚಿನ ಉನ್ನತ ಮಟ್ಟದ ತನಿಖೆದಾಗಿದ್ರೆ ಮಾತ್ರ ಇದು ಯಾವ ರೀತಿ ನಿನ್ನೆ ಮೊನ್ನೆ ಎಲ್ಲಾರ ಹೋಗಿದ್ರ ಅಥವಾ ಮತ್ತೆ ತಂದು ಹಾಕಿದ್ರ ಏನು, ಯಾವ ರೀತಿ ಇದ್ರ ಬಗ್ಗೆ ಕೂಲಂಕುಷವಾದಂತ ಪೊಲೀಸ್ ತನಿಖೆ ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಿದ್ದೇ ಆದಲ್ಲಿ ಮಾತ್ರ ಸಂಪೂರ್ಣವಾದಂತ ನಿಖರವಾದ ಮಾಹಿತಿ ಸಿಗ್ಬೋದು. ಬಾಡಿ ಸಿಕ್ಕಿರುವಂತಹ ಸ್ಥಳ ನೋಡಿದ್ರೆ ಏನನ್ಸುತ್ತೆ? ಮೇಲಿಂದ ಬಿದ್ದಿರುವಂತಹ ಸಾಧ್ಯತೆ ಆ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಓಡಾಡುವಂತಹ ಸ್ಥಳ ಅವ್ರು ಹಾಕಿರೋ ಬಟ್ಟೆ ಎಲ್ಲ ಅದೇ ರೀತಿ ಕಂಡು ಬರ್ತಾ ಇದೆ. ಅವರು ಬಿದ್ದಿ ಏಟಾಗಿರುವಂತದ್ದು ಕಾಣ್ತಾ ಇದೆ. ಆದ್ರೆ ನಿಖರವಾಗಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನಮಗೆ ಹೆಚ್ಚಿನ ಒಂದು ಪೊಲೀಸ್ ತನಿಖೆಯಿಂದ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಬಿಟ್ರೆ ಅಂದ್ರೆ ಅದು ಮಾಡುವಂತ ಪ್ಲೇಸ್ ಏನಾದ್ರು ಟ್ರಕ್ಕರ್ಸ್ ಎಲ್ಲ ಹೋಗ್ತಾರೆ, ಬಟ್ ತುಂಬಾ ಏನು ದುರ್ಗಮ ಪ್ರದೇಶ ಅಲ್ಲ ಇದು. ಮಣಿಕೆದಾರ ಬೆಟ್ಟ ಏನು ದತ್ತಾತ್ರೇಯ ಪೀಠದಿಂದ ಸುಮಾರು ಒಂದು 4 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಈ ಬೆಟ್ಟ ಸಾಲುಗಳಲ್ಲಿ ಅಲ್ಲಿ ತುಂಬಾ ಅಂಗಡಿಗಳಿದೆ, ಟೀ ಕಾಫಿ ಎಲ್ಲ ಮಾರುವಂತವ್ರು. ದಿನನಿತ್ಯ ಸಾವಿರಾರು ಜನ ಬಂದು ಹೋಗುವಂತ ಪ್ರದೇಶ ಇದಾಗಿದೆ. ಹಾಗೇನೆ ಈ ಹುಡುಗಿ ಮಿಸ್ ಆಗಿರುವ ಪ್ರದೇಶದಲ್ಲಿ ಅವರ ಫ್ಯಾಮಿಲಿ ಕುಟುಂಬದವರು ಎಲ್ಲ ಇದ್ರು. ಸೊ
ಅಷ್ಟು ಜನದ ಮಧ್ಯೆ ಹೇಗೆ ಇವರು ಮಿಸ್ ಆಗ್ತಾರೆ ಅನ್ನೋದು. ಮತ್ತೆ ಇವ್ರು ಯಾರು ಕೂಡ ಇವರಷ್ಟು ಜನ ಟ್ರೆಕ್ಕಿಂಗ್ ಹೋಗಿಲ್ಲ, ದುರ್ಗಮ್ಮ ಆದಿನಲ್ಲಿ ಎಲ್ಲ ಹೋಗಿ ಸಿಗಾಕೊಂಡು ಕಳೆದೋಗಿದ್ದಾರೆ ಅಂತ ಅಲ್ಲ. ಇದು ಸಾರ್ವಜನಿಕವಾಗಿ ದಿನನಿತ್ಯ ಅಲ್ಲಿ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತ ಒಂದು ಪ್ರದೇಶ ಆಗಿದೆ. ಈ ರೀತಿಯ ದುರ್ಘಟನೆ ಮಣಿಕೆದಾರ ಭಾಗದಲ್ಲಿ ಇದೇ ಪ್ರಥಮ ಬಾರಿಯಾಗಿ ಆಗಿರುವಂತದ್ದು. ಸೊ ಇವರೆಲ್ಲ ಕೇರಳದಿಂದ ಬಂದಿರೋದ್ರಿಂದ ಇವರಿಗೆ ಇಲ್ಲಿನ ಬೆಟ್ಟ ಶ್ರೇಣಿಗಳ ಮಾಹಿತಿ ಇಲ್ಲ. ಇತ್ತೀಚೆಗೆ ಏನಾಗಿದೆ, ಕೇರಳ ಭಾಗದಿಂದ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಶ್ರೇಣಿಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಟೂರಿಸ್ಟ್ ಗಳನ್ನ ಕರ್ಕೊಂಡು ಬರುವಂತ ಪ್ಯಾಕೇಜ್ ಸಂಸ್ಕೃತಿ ನಡೀತಾ ಇದೆ. ಕೇರಳದ ಶಾಲಾ ಕಾಲೇಜ್ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರುವಂತದ್ದು, ಇಲ್ಲಿ ತಂಗಿಸುವಂತದ್ದು, ಉಳಿಸುವಂತದ್ದು ನಡೀತಾ ಇದೆ. ಸೊ ಇದು ಯಾವ ರೀತಿ ಏನಾಗಿದೆ ಅಂತಕ್ಕಂಥದ್ದು ನಮಗೂ ಕೂಡ ಕುತೂಹಲ ಇದೆ. ಯಾಕೆಂದ್ರೆ ಕಳೆದ 2-3 ವರ್ಷಗಳಿಂದ ಕೇರಳಕ್ಕೂ ಚಿಕ್ಕಮಗಳೂರಿಗೂ, ಕೇರಳ ಶಾಲಾ ಮಕ್ಕಳಿಗೂ ಅಲ್ಲಿನ ಕಾಲೇಜಿನ ಮಕ್ಕಳಿಗೂ ತುಂಬಾ ಸಂಬಂಧ. ಟೂರಿಸಂ ಪ್ಯಾಕೇಜ್ ಏನ್ ಕೊಡ್ತಾರೆ, ಇಲ್ಲಿ ಕರ್ಕೊಂಡ್ ಬರ್ತಾರೆ. ಒನ್ ಡೇ ಕರ್ಕೊಂಡ್ ಬಂದವ್ರಿಗೆ ಮಣಿಕೆದಾರ, ಈ ಬಾಬಾ ಬುಡನ್ಗಿರಿ ಎಲ್ಲ ತೋರಿಸ್ಕೊಂಡು ಮತ್ತೆ ಚಿಕ್ಕಮಗಳೂರಿಗೆ ಬಿಡ್ತಾರೆ. ಇದು ಕೂಡ ಬಾಲಕಿ ಆಗಿರೋದ್ರಿಂದ, ಅಲ್ಲಿ ಆಗಿರೋದ್ರಿಂದ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡ್ಬೇಕು. ಯಾಕೆಂದ್ರೆ ಇಷ್ಟು ದಿನ ಈ ಭಾಗದಲ್ಲಿ ಯಾವುದೇ ತರ, ಅದ್ರ ಪಕ್ಕದಲ್ಲೇ ದೇವಿನಮ್ಮನ್ ಬೆಟ್ಟ ಇದೆ. ಯಾಕೆಂದ್ರೆ ಅಲ್ಲಿ ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲಿ ಸಾವಿರಾರು ಜನ ಬಂದ್ಬಿಟ್ಟು ದೇವರ ದರ್ಶನವನ್ನ ಪಡಿತಾರೆ. ಆ ಟೈಮಲ್ಲೂ ಕೂಡ ಯಾವುದೇ ತರ ಘಟನೆಗಳು, ಈ ರೀತಿ ಘಟನೆಗಳು ಆಗ್ತಿರ್ಲಿಲ್ಲ. ಎಲ್ಲ ಬೆಟ್ಟ ಹತ್ತೋರು ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂತವ್ರು ಈ ತರದಾಗಿ ಆಗ್ತಾ ಇತ್ತು ಬಿಟ್ರೆ, ಈ ರೀತಿ ಎಲ್ಲ ಒಂಥರ ನಮಗೆ ಚಿಕ್ಕಮಗಳೂರಿನ ಈ ಒಂದು ಪ್ರದೇಶಕ್ಕೆ ಒಂದು ಕಪ್ಪು ಚುಕ್ಕೆ. ಹಾಗಾಗಿ ಇದನ್ನ ಕೂಲಂಕುಷವಾಗಿ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಿದ್ರೆ ಮಾತ್ರ ಅವರ ಒಂದು ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋದು. ನಾವು ಕೂಡ ಇಷ್ಟು ವರ್ಷ 25 ವರ್ಷಗಳ ಈ ಪರಿಸರ ವನ್ಯಜೀವಿ ಸಂರಕ್ಷಣೆಯಲ್ಲಿ ತೊಡಗಿದ್ವಿ. ಈ ಪ್ರದೇಶಗಳೆಲ್ಲವೂ ಕೂಡ ನಮಗೆ ಗೊತ್ತಿರುವಂತದ್ದು. ಇದೊಂದು ತುಂಬಾ ಬೇಸರದ ಸಂಗತಿ, ಮತ್ತೆ ಒಂದು ಅಮೂಲ್ಯವಾದ ಜೀವ ಬಲಿಯಾಗಿದೆಯಲ್ಲ, ಇದು ನಮ್ಮ ಚಿಕ್ಕಮಗಳೂರಿಗೂ ಎಲ್ಲ ಒಂದ್ ಕಡೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಸರಿಯಾಗಿ ಒಂದು ಪೊಲೀಸ್ ತನಿಖೆ ಮಾಡ್ಬೇಕು ಅಂತಕ್ಕಂಥದ್ದು ನಾವು ಸ್ಥಳೀಯರಾಗಿ ಒತ್ತಾಯ ಮಾಡ್ತೀವಿ ಸರ್. ಓಕೆ, ಧನ್ಯವಾದ ವೀರೇಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.